ನೋಡಿರಿ, ಇದು ಮೆಂಟಲ್ ಎಬಿಲಿಟಿಯಲ್ಲಿ ಬರುವಂಥ ಮೊದಲನೇ ಭಾಗ. ಇದು ಏನಪ್ಪ ಮೆಂಟಲ್ ಎಬಿಲಿಟಿ, ಹೆಂಗೆ ಕಳಿಬೇಕು, ಹೆಂಗೆ ನಾವು ಕಂಡು ಹಿಡಿಬೇಕು, ಅಲ್ಲಿ ಏನು ಯಾವ ಥರನೇ ಪ್ರಶ್ನೆಯನ್ನು ಕೇಳ್ತಾರೆ. ಭಾಳಷ್ಟು ಥರ ಪ್ರಶ್ನೆಯನ್ನು ಕೇಳ್ತಾರೆ. ಕನಿಷ್ಠ ಒಂದು 100-150 ಥರದ ನಾವು ಪ್ರಾಕ್ಟೀಸನ್ನು ಮಾಡಬೇಕು. ಒಂದೇ ಥರ ಅಲ್ಲ, ಆಕೃತಿಗಳನ್ನು ಕೊಡ್ತಾರೆ. ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು, ಚತುರ್ಭುಜಗಳ ಸಂಖ್ಯೆ ಎಷ್ಟು, ಆಯತಗಳ ಸಂಖ್ಯೆ ಎಷ್ಟು, ಬಿಟ್ಟು ಹೋದ ಸಂಖ್ಯೆ ಯಾವುದು, ಆಮೇಲೆ ಬ್ಲಡ್ ರಿಲೇಷನ್ ಮೇಲೆ ರಕ್ತ ಸಂಬಂಧ ಪರೀಕ್ಷೆಯನ್ನು ಕೇಳ್ತಾರೆ. ಆಮೇಲೆ ಡೈಸ್ ಮೇಲೆ ಕೇಳ್ತಾರೆ. ಏನು ಒಂದು ಎರಡು ಎಷ್ಟೋ ಸಾಕಷ್ಟು ಕೇಳ್ತಾರೆ. ಎಲ್ಲವೂ ರಿಪೀಟ್, ಎಲ್ಲನೂ ಹೇಳೀನಿ ಈಗ ನಾನು ಆಲ್ರೆಡಿ. ಈಗ ಮತ್ತೆ ರಿಪೀಟ್ ಮಾಡ್ತೀನಿ. ಇದು ಎಷ್ಟನೇ ಸಲ ರಿಪೀಟ್ ಮಾಡೋದು? 3ನೇ ಭಾಗ. ಇದು ಮೆಂಟಲ್ ಎಬಿಲಿಟಿಯಲ್ಲಿ 3 ಭಾಗ ಮುಗಿದು ಇದು 4ನೇ ಸಲ. ಇದು 3 ಸಲ ಹೇಳಿ ನಾನು. ನೋಡ್ರಿ, ಇದು ಎಷ್ಟಪ್ಪ? ಇದು ತ್ರಿಭುಜಗಳು ಕೇಳಿದಾಗ ಭಾಳ ಸರಳವಾದಂಥ ಪ್ರಶ್ನೆ. ಎಷ್ಟು ಕಾಣಿಸ್ತದೆ ನಮಗೆ? 1 ಅಂತ ಹೇಳ್ತೀವಿ. 1 ರೈಟ್ ಆನ್ಸರ್ 1. ಇದು ಎಷ್ಟದಪ್ಪ ತ್ರಿಭುಜ ಕೇಳಿದಾಗ? ಇದು ಒಂದು ತ್ರಿಭುಜ, ಆಮೇಲೆ ಇದು ಒಂದು ತ್ರಿಭುಜ, ಆಮೇಲೆ ಇದು ದೊಡ್ಡದೊಂದು ತ್ರಿಭುಜ. 3 ತ್ರಿಭುಜಗಳದಾವ ಅಂತ ನಾವು ಹೇಳ್ತೀವಿ. ಎಷ್ಟು ಹೇಳ್ತೀವಿ? 3 ತ್ರಿಭುಜಗಳದಾವ ಅಂತ ಹೇಳ್ತೀವಿ. ಹಿಂಗೆ ಎಣಿಸ್ಕೊತ ಕೂತೇವೆ ಅಂದ್ರೆ ಸ್ವಲ್ಪ ಕಠಿಣ ಆಗ್ತದೆ. ಮತ್ತು ಹೆಂಗೆ ಮಾಡೋದು? ಶಾರ್ಟ್ ಟ್ರಿಕ್ಸ್, ಏಕದಮ್ ಶಾರ್ಟ್ಕಟ್ ಮೆಥಡ್ ಯಾವುದು? ಇದು 1, ಇದು 2. 1 + 2 = ಎಷ್ಟು? 3. ಇದು ನಮ್ಮ ಆನ್ಸರ್. ಏಕದಮ್ ಫಾಸ್ಟ್ ಮೆಥಡ್ ಮುಗೀತು. ಇನ್ನು ಇದು ನೋಡಿರಿ, ಇದು ಹಿಂಗೆ 1, ಆಮೇಲೆ ಇದು 1, 2, ಆಮೇಲೆ 3 ಹಿಂಗೆ ಎಣಿಸ್ಕೊಂಡು ಕೂತೀವಿ ಅಂದ್ರೆ ಲೇಟ್ ಆಗ್ತದೆ. ಅದಕ್ಕೆ ನಾವು ಹೆಂಗೆ ಮಾಡಬೇಕು? 1, 2, 3, 4, 5. 1 + 2 + 3 + 4 + 5 ಎಷ್ಟಾಯಿತು? 1, 2, 3, 3, 3, 6, 6, 4, 10, 10, 5, 15. ಇದು ನಮ್ಮ ಆನ್ಸರ್. ರೈಟ್ ಆಪ್ಷನ್ಸ್ 15. ಇಲ್ಲಿ ಒಟ್ಟು ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು? 15. ಇನ್ನು ಅದೇ ಪ್ರಕಾರವಾಗಿ 1, 2, 3, 4, 5, 6 ಅಂದರೆ 1 + 2 + 3 + 4 + 5 + 6 ಎಷ್ಟಾಗ್ತದೆ ನೋಡೋಣ ಅಂತ. 1, 2, 3, 3, 3, 6, 6, 4, 10, 10, 5, 15, 6, 21. ತ್ರಿಭುಜಗಳ ಸಂಖ್ಯೆ ಎಷ್ಟು? 21. ಇದು ಒಂದು ಮೆಥಡ್. ಇನ್ನೂ ಒಂದು ಮೆಥಡ್. ಇದು ಮೆಥಡ್ 1 ಆಯಿತು. ಇದು ಮೆಥಡ್. ಇನ್ನೂ ಒಂದು ಮೆಥಡವನ್ನು, ಇನ್ನೊಂದು ಶಾರ್ಟ್ ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ. ಹೆಂಗದಪ್ಪ? ಅಂದ್ರೆ ಇದು ಎಷ್ಟದ? 5 ಅದ. 5 ಬರ್ಕೋರಿ. ಮುಂದಿನ ಸಂಖ್ಯೆ ಎಷ್ಟು? 6 × 6 / 2. 2 ಬಂದಲೇ 2 3 5 3 15. ರೈಟ್ ಆಪ್ಷನ್ಸ್ 15. ಹಿಂಗೂ ಮಾಡ್ಬೋದು. ಇದೇ ರೀತಿಯನ್ನು ಇಲ್ಲಿ ಉಪಯೋಗ ಬೀಳ್ತಾರೆ ನೋಡ್ರಲ್ಲ. ಇದು ಎಷ್ಟು? ಕೊನೆಯ ಸಂಖ್ಯೆ ಎಷ್ಟು? 6 × 6ರ ಮುಂದಿನ ಸಂಖ್ಯೆ ಯಾವುದು? 7 / 2. 2 ಬಂದಲೇ 2 3 7 3 21. ಶಾರ್ಟ್ ಟ್ರಿಕ್ಸ್. ಅದೇ ಪ್ರಕಾರವಾಗಿ ಇದೂ ಆಗ್ತದೆ ನೋಡ್ರಿ. ಇದು ಎಷ್ಟದಿದು? 2 × ಮುಂದಿನ ಸಂಖ್ಯೆ ಯಾವುದು? 3 / 2. 2 2 ಕ್ಯಾನ್ಸಲ್ ಆಯಿತು. 3 ಬಂತೇನಿಲ್ಲ? ನೋಡಿ ಎಷ್ಟು ಫಾಸ್ಟ್ ಅದ. ಇನ್ನು ಇದಕ್ಕೊಂದು ಸೂತ್ರನೂ ಹಾಕ್ಬೋದು ನಾವು. ಇದಕ್ಕೆ ಗಣಿತ ಸೂತ್ರವನ್ನು ಬರಿಬೋದು. ಇನ್ನೂ ಒಂದು ಮೆಥಡ್ ಅದು. ಏನಪ್ಪ? n × n + 1 / 2. n ಅಂದರೆ ಏನಿಲ್ಲಿ? n ಅಂದರೆ ಯಾವುದು ಹೇಳಿ ನೋಡೋಣ. n ಅಂದರೆ ಕೊನೆಯ ಸಂಖ್ಯೆ ಏನಾಗ್ತದೆ? = 5 ಆಯಿತು. 5 + 1 / 2 = 5 × 6 / 2. 2 ಬಂದಲೇ 2 3 5 3 15. ಈ ಸೂತ್ರವನ್ನು ನಾವು ಹಾಕ್ಬೋದು, ಬೇಕಾದಾಗ ಈಸಿ ಮಾಡ್ಬೋದು. ಈ ಸದ ನಾನು ನಿಮ್ಗೆ ಸ್ವಲ್ಪ ಕ್ಲಾಸ್ ವರ್ಕ್ ಕೊಡ್ತೀನಿ. ಇದು ಸೂತ್ರ ಪ್ರಕಾರ ಹಾಕಿ ಬಿಡಿಸ್ರಿ ನೋಡೋಣ ಬರ್ತದೆ. ನಾನು ಬಿಡಿಸ್ರಿ ಪಟ್ಟೆ ಬಿಡಿಸ್ರಿ.
ಹಾಂ, ಈ ಪ್ರಶ್ನೆ ನೋಡ್ರಿ ಹೆಂಗದ ಇದು. ಈ ಪ್ರಶ್ನೆ ಹೆಂಗದ ನೋಡಿರಿ ಸ್ವಲ್ಪ. ಇಲ್ಲ ಏನು ಮಾಡಬೇಕು, ಇದು ನೋಡಿ ಈ ಪಾರ್ಟ್ ಅದ 1 2 3 4 5 6. ಹಾಂ, 6. ಆಮೇಲೆ 1 2 1 2. ಯಾಕೆ ಹಿಂಗೆ ಹಾಕ್ಕೊಂಡೆ? ಇದಿಷ್ಟೇ ನೋಡ್ರಿ, ಇದಿಷ್ಟೇ. 1 2 ಎಷ್ಟು? 3. ಅಂದರೆ ಹೆಂಗೆ 3 ಹೆಂಗೆ ಬಂತು? 1 + 2 = 3 ಆಯಿತು. ಹೌದಾ? ಆಮೇಲೆ ಇದು 1 + 2 1 + 2 = 3 ಆಯಿತು. ಇದು 1 2 3 4 5 6. ಇವಷ್ಟು ಕೂಡ ಎಷ್ಟಾಯಿತು? 1 2 3 3 3 6 6 4 10 15 15 15 6 21. ಎಷ್ಟಾಯಿತು? 27. ದ ರೈಟ್ ಆಪ್ಷನ್ಸ್ ಇಲ್ಲ. ರೈಟ್ ಆನ್ಸರ್ ಎಷ್ಟು? 27. ಅರ್ಥ ಆಯಿತು? ಎಷ್ಟಾಯಿತು? 27. ಇದು ನಮ್ಮ ಆನ್ಸರ್. ಈ ಆಕೃತಿಯಲ್ಲಿ ತ್ರಿಭುಜಗಳೆಷ್ಟು ನೋಡ್ರಿ ಇಲ್ಲಿ. ಈ ಆಕೃತಿಯ ತ್ರಿಭುಜಗಳೆಷ್ಟು ಅಂದಾಗ ಇದು 1 2 1 2 1 2. ಇದರೊಳಗೆ ಎಷ್ಟು ಅದಾವಪ್ಪ? ಇದು 1 ಇದು 1 ಇದು 1. ಆಗಲೇ ಟ್ರಿಕ್ಸ್ ಆದಲ್ಲ, ಹೌದಲ್ಲ? ಅಂದ್ರೆ 1 + 2 = ಎಷ್ಟು? 3. ಇಲ್ಲಿ 1 + 2 = 3. ಇಲ್ಲಿ 1 + 2 = 3. ಎಷ್ಟಾಗ್ತದೆ? 9. ಅಂದರೆ ಎಷ್ಟು ಆನ್ಸರ್ ಎಷ್ಟಾಯಿತು? 9. ಹಾಂ, ನೋಡ್ರಿ ಈ ಆಕೃತಿಯಲ್ಲಿ ತ್ರಿಭುಜಗಳೆಷ್ಟು ಅಂತ ಕೇಳ್ತಾರೆ. ನೋಡ್ರಿ, ಇದು ಒಂದು ತ್ರಿಭುಜ, ಆಮೇಲೆ ಇದು 2 ತ್ರಿಭುಜ, ಎರಡನೇದ್ದು, ಆಮೇಲೆ ಇದು ಮೂರನೇದ್ದು, ಇದು ನಾಲ್ಕನೇದು. 4 ಅಂತೂ ಡೈರೆಕ್ಟ್ ಕಾಣಿಸ್ತಾವೆ ನಮಗೆ. ಹಾಂ, 4 ಆಯಿತು. ಆಮೇಲೆ 4 ಆಮೇಲೆ ಈಗ ಇದು 1. ಹಾಂ, 4 1 5 ಆಯಿತು. ಆಮೇಲೆ ಇದು 1 6. ಆಮೇಲೆ 7. ಆಮೇಲೆ 8. ಹಿಂಗೆ ಎಣಿಸ್ಕೋತ ಕೂತಿರೋದು ಲೇಟ್ ಆಗ್ತದೆ ನಿಮಗೆ, ಹೌದಲ್ಲ? ನೀವೇನು ಮಾಡಬೇಕು? 1 2 3 4 ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು? 4 × 2 4 2 8. ನಮ್ಮ ಉತ್ತರ ರೈಟ್. ದಟ್ಸ್ ಆಲ್. ಶಾರ್ಟ್ ಟ್ರಿಕ್ಸ್. ಅರ್ಥ ಆಯ್ತಾ? ಹಾಂ, ನೋಡಿರಿ ಈ ಆಕೃತಿಯಲ್ಲಿ ತ್ರಿಭುಜಗಳು ಎಷ್ಟು? ಈ ಆಕೃತಿಯಲ್ಲಿ ತ್ರಿಭುಜಗಳು ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ ಇಲ್ಲಿ, ಇದು 1 2 3 4 5 6 7 8. ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು? 8 × 2 8 2 16. ಇದು ನಮ್ಮ ಆನ್ಸರ್. ದಟ್ಸ್ ಆಲ್. ನೋಡ್ರಿ ಈ ಆಕೃತಿಯಲ್ಲಿ ತ್ರಿಭುಜಗಳೆಷ್ಟು ಅಂತ ಕೇಳ್ತಾರೆ. ನೋಡ್ರಿ ಇದು ಅದು ಸೇಮ್ ಟ್ರಿಕ್ಸ್. 1 2 3 4 5 6 7 8. ಆಗಲೇ ಇಷ್ಟೇ ಮಾಡಿದ್ದೇವಲ್ಲ. ಹಾಂ, 8 × 2 8 2 16. ಆಮೇಲೆ ಮತ್ತೆ ಇಲ್ಲಿ 1 2 3 4 5 6 7 8. ದೊಡ್ಡ ಸಂಖ್ಯೆ ಎಷ್ಟದ? 8 ಅದ. 8 × 2 8 2 16. 16 ಎಷ್ಟು? 32. ನಮ್ಮ ಆನ್ಸರ್ 32. ಈ ಒಟ್ಟು ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ 32. ನೋಡ್ರಿ ಈ ಆಕೃತಿಗಳಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನೋಡಿ ಸ್ವಲ್ಪ ಇಲ್ಲಿ ಈ ಆಕೃತಿಯಲ್ಲಿ 1 2 ಅಂದರೆ 1 + 2 = 3. ಇದು ಈ ಥರನಾಗಾಯ್ತು. ಇನ್ನು ಈ ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು? 1 2 3. ಎಷ್ಟದಾವ ಇಲ್ಲಿ? 1 2 3. ಇದು 1 4. ಅಂದರೆ ರೈಟ್ ಆಫ್ 4. ತ್ರಿಭುಜಗಳು 4 ಅದಾವೆ. ಇಲ್ಲಿ ಎಷ್ಟದ ನೋಡ್ರಿ?
1 2 3 4 5 6 ಇಲ್ಲಿ ತ್ರಿಭುಜಗಳ ಸಂಖ್ಯೆ 6. ಅರ್ಥ ಆಯಿತು? ನೋಡ್ರಿ ಇದರಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂದಾಗ ನೋಡ್ರಿ 1 2 3 4 ಎಷ್ಟಾಯಿತು? 4 ದೊಡ್ಡದು ಒಂದು ಹಿಡೋದು +1 = 5. ಎಷ್ಟಾಯ್ತು ಆನ್ಸರ್ ಇಲ್ಲಿ? ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಒಂದು ಕೂಡಿಸ್ತೀವಿ. ಹಾಂ, ಇಲ್ಲಿ ನೋಡ್ರಿ ಇದೇನದಲ್ಲ, ಇದು ಒಳಗಿನ ತ್ರಿಭುಜ ಏನದಲ್ಲ, ತ್ರಿಭುಜದಲ್ಲಿ ತ್ರಿಭುಜ ಮತ್ತೊಂದು ತ್ರಿಭುಜ ಹಿಂಗಾದ. ಹಾಂ, ಈ ತ್ರಿಭುಜ ಏನದಲ್ಲ ಇದು ಒಂದು ಬಾಹುಕ್ಕೆ 4 ತ್ರಿಭುಜಗಳದು. ಆಮೇಲೆ ಮತ್ತು ಒಳಗಿನ ಬಾಹುಕ್ಕೆ ಇದು ಒಂದು ಬಾಹುಕ್ಕೆ ಮತ್ತು 4 ತ್ರಿಭುಜಗಳಾಯಿತು. ಮತ್ತು ದೊಡ್ಡದೊಂದು ತ್ರಿಭುಜ +1 = 4 4 8 1 9. ರೈಟ್ ಆಪ್ಷನ್ಸ್ 9. ಅರ್ಥ ಆಯಿತು? ಈ ಆಕೃತಿಯಲ್ಲಿ ತ್ರಿಭುಜಗಳೆಷ್ಟು ಅಂತ ಕೇಳಿದಾಗ ನೋಡ್ರಿ ಇದೇನದಲ್ಲ ಈ ಲೈನ್ ಇಲ್ಲ ಅಂತ ತಿಳ್ಕೊಂಡಾಗ ಆಕೃತಿ ಹೆಂಗಾಗ್ತದ? ಆಕೃತಿ ಹೆಂಗಾಗ್ತದೆ ನೋಡ್ರಿ, ಬೋರ್ಡ್ ಕೈ ನೋಡ್ರಿ. ಹಿಂಗಾಯ್ತು. ಇದರಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ನಾವು ಎಷ್ಟು ಹೇಳ್ತೀವಿ? 9 ಅಂತೂ ಆಯಿತು. 9 ಆಯಿತು. ಹಾಂ, ಅಂದರೆ ಇಲ್ಲೇನಾಯಿತು? 9 ಆಯಿತಾ? ಇನ್ನು ಇದೊಂದು ಸೈಡ ಇದೊಂದು ಸೈಡ್. ಒಂದು ಸೈಡಕ್ಕೆ ಇದೊಂದು ತ್ರಿಭುಜ 2 ತ್ರಿಭುಜ. ಈ ಸೈಡಕ್ಕೆ 2 ತ್ರಿಭುಜ, ಈ ಸೈಡಕ್ಕೆ 2 ತ್ರಿಭುಜ. ಅಂದ್ರೆ ಎಷ್ಟಾಯ್ತು ಇಲ್ಲಿ? 9 + 2 2 2 ಅಂದರೆ 2 2 4 4 2 6 = 15. ರೈಟ್ ಆಪ್ಷನ್ಸ್ 15.